ಬಿಡದಿ ಟೌನ್ಶಿಪ್ ವಿಷಯವಾಗಿ ಸಿಎಂ ಡಿಕೆಶಿ ಹಾಗೆಯೇ ಎಚ್ಡಿಕೆ ನಡುವಿನ ಜಿದ್ದಾಜಿದ್ದಿ ಫೈಟ್ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಮ್ಮೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಚರ್ಚೆಗೆ ಆಹ್ವಾನಿಸಿದ್ದಾರೆ. ಇವತ್ತು ಡಿಕೆ ಎಚ್ಡಿಕೆ ಮುಖಾಮುಖಿ ಚರ್ಚೆ ನಡೆಯುತ್ತಾ ಅನ್ನೋ ಕುತೂಹಲ ರಾಜ್ಯ ರಾಜಕೀಯದಲ್ಲಿ ಎಲ್ಲರ ಗಮನ ಸೆಳೆದಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕುಮಾರಸ್ವಾಮಿ ಬೈರಮಂಗಲ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿಯನ್ನ ಕೊಡಲಿದ್ದಾರೆ. ಬೈರಮಂಗಲದಲ್ಲಿ ಕಾರ್ಯಕ್ರಮ ನಿಗದಿ ಆಗಿರೋದ್ರಿಂದ ನಾನು ಬೈರಮಂಗಲಕ್ಕೆ ಹೋಗ್ತಾ ಇದ್ದೀನಿ. ನಾನು ಬರೆದಂತ 2 ಪತ್ರಗಳಿಗೆ ಇದುವರೆಗೂ ಪ್ರತಿಕ್ರಿಯೆ ಬಂದಿಲ್ಲ. ಇನ್ನು 2 ಗಂಟೆವರೆಗೂ ಬೈರಮಂಗಲದಲ್ಲಿ ನಾನು ಕಾಯ್ತಾ ಇರ್ತೀನಿ. ಇಬ್ರು ಸೇರಿ ಬಾಧಿತರ ಸಂಕಷ್ಟಗಳನ್ನ ಆಲಿಸೋಣ. ಒಂದು ವೇಳೆ ಸಿಎಂ ಬರಲಿಕ್ಕೆ ಆಗಲಿಲ್ಲ ಅಂದ್ರೆ ಅಧಿಕಾರಿಗಳನ್ನಾದ್ರೂ ಕಳಿಸ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ ಹೊಸದಾಗಿ ಮತ್ತಿನ್ನೊಂದು ಟೌನ್ಶಿಪ್ ಮಾಡಿ ಇಲ್ಲೇನು ಮಾಡ್ತೀರಿ? ಅದಕ್ಕೆ ಒಂದು 20,000 ಕೋಟಿ ಸಾಲ ತಗೊಂಡ್ಬಂದಿದ್ದೀರಿ. ಈಗ ಏನು ಸಾಧನೆ ಮಾಡಬೇಕು? ಪಾಪ ನಿಮಗೆ ಬರೋಕ್ಕಾಗದೇ ಇದ್ರೂ ಹೋಗಲಿ, ನಿಮ್ಮ ಅಧಿಕಾರಿಗಳವರಲ್ಲ, ಕಳಿಸಿ ಹೇಳಿದಿಗೆ ವಾಸ್ತವಾಂಶ ತಿಳ್ಕೊಳ್ಳಿ. ರೈತರ ಭಾವನೆ ಏನಿದೆ ಆ ಭಾವನೆಗೆ ತಲೆಬಾಗಿ. ಇಲ್ಲಿ ನಾನು ವೈಯಕ್ತಿಕವಾಗಿ ಪ್ರತಿಷ್ಠೆ ಇಟ್ಕೊಂಡು ಇವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅಲ್ಲ, ಬೇಕಾದಷ್ಟು ವಿಷಯಗಳಿಗೆ ಹೋರಾಟ ಮಾಡೋದಕ್ಕೆ. ಇಲ್ಲಿ ರೈತರ ಒಂದು ಧ್ವನಿ ಆಗಬೇಕಾದಂಥದ್ದೇನಿದೆ ನಮ್ಮ ಕರ್ತವ್ಯ. ರೈತರ ಪರವಾಗಿ ಧ್ವನಿಯಾಗಿ ಹೇಳಿದ್ದೀವಿ ಅಷ್ಟೇ. ನಾನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಹಾದಿ ಬೀದಿ ಚರ್ಚೆ ಬೇಡ, ವಿಧಾನಸೌಧಕ್ಕೆ ಬನ್ನಿ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಮಂಡ್ಯದ ಶಿವಾರ ಗ್ರಾಮದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಯತೀಂದ್ರ ಎಲ್ಲಿಂತ ಮಾತಾಡ್ತಾ ಇದ್ರು, ಅಪ್ಪಯ್ಯ ಅಪ್ಪಯ್ಯ ಅಂತ ಮಾತಾಡಿದ್ದು ನಾವು ನೋಡಿಲ್ವಾ? ಇವರಿಂದ ನಾನು ಕಲಿಬೇಕಾ? ನಾನು ಬರೆದ 2 ಪತ್ರಕ್ಕೆ ಇಲ್ಲಿವರೆಗೂ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಕಿಡಿಕಾರಿದ್ರು. ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು ಯತೀಂದ್ರ ಅವರು? ಅಪ್ಪಯ್ಯ ಅಪ್ಪಯ್ಯ ನಾನು 6 ಕೊಟ್ಟಿರೋದು 8 ಅಲ್ಲ ಅಂತೇನೋ ಒಂದಿಷ್ಟು ಫೋನಲ್ಲಿ ಮಾತಾಡ್ತಿರಲ್ಲ, ಎಲ್ಲಿಂದ ಮಾತಾಡಿದ್ರು ಅವ್ರ ಅಪ್ಪನಿಗೆ? ಇವ್ರ ಹತ್ರ ಕಲಿಬೇಕಾ ನಾನು ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ? ಜನಗಳ ಮುಂದೆ ಬನ್ನಿ ಅಂತ ಕರೆದ್ರೆ ಜನಗಳು ಬೀದಿಯವರು ಬೀದಿಲಿ ಬಿದ್ದಿರೋ ಜನಗಳು, ರೈತರು. ನಾನು ರೈತರ ಸಮ್ಮುಖದಲ್ಲಿ ನಡೀಲಿ ಅಂತ ಹೇಳಿರೋದು. ಏನು ರೈತರಿಗೆ ಗೌರವ ಕೊಡಬೇಕು ಅನ್ನೋದಿಲ್ವಾ? ಇವ್ರ ಕತೆ ನಮ್ಮನ್ನು ಕಾಣದೇ ಇರೋದ ನನಗೆ? ಇವ್ರ ಹತ್ರ ಕಲಿಬೇಕಾ ನಾನು? ಯಾರೇ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಬಹಿರಂಗ ಚರ್ಚೆಗೆ ಸಿಎಂ ಡಿಕೆಶಿಗೆ ಕುಮಾರಸ್ವಾಮಿ ಆಹ್ವಾನಿಸಿರೋ ವಿಚಾರಕ್ಕೆ ಶಾಸಕ ಎಚ್ಸಿ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದಂತ ಅವರು, 2 ಪಕ್ಷಗಳು ಸಭೆ ಸೇರಿ ಹೊಡೆದಾಟ ಆಗಬೇಕು ಅನ್ನೋದು ಎಚ್ಡಿ ಕುಮಾರಸ್ವಾಮಿ ಅವರ ಉದ್ದೇಶ. ಏನಾದರೂ ಹೆಚ್ಚು ಕಡಿಮೆ ಆಗಿ ಗೋಲಿಬಾರ್ ಆಗಲಿ, ಸಿಎಂ ಡಿಕೆ ಶಿವಕುಮಾರ್ ಮುಖಕ್ಕೆ ಮಸಿ ಅಂಟಿಕೊಳ್ಳಿ ಅಂತ ಕುಮಾರಸ್ವಾಮಿ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಉದ್ದೇಶ ಏನು ಅಂತಂದರೆ ಅಲ್ಲಿ 2 ಪಕ್ಷದವರು ಸಭೆ ಸೇರಬೇಕು, ಹೊಡೆದಾಡಬೇಕು, ಯಾರಿಗಾರು ಒಬ್ರಿಗೆ ಹೆಚ್ಚು ಕಡಿಮೆ ಆಗಿ ಗೋಲಿಬಾರ್ ಆಗಬೇಕು. ಗೋಲಿಬಾರ್ ಆದಾಗ ಅದ್ರ ಮೇಲೆ ಅವ್ರು ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತ. ಯಾಕಂದರೆ ಇವ್ರಿಗೆಲ್ಲ ಸ್ವಲ್ಪ ಈ ವಿಠಲ್ನಲ್ಲಿ ಗೋಲಿಬಾರು, ಬೇರೆ ಬೇರೆ ಕಡೆ ಗೋಲಿಬಾರ್ ಆಗಿ ಕುಣಗಲ್ ಗೋಲಿಬಾರು ಇವೆಲ್ಲ ಆಗ ಅವ್ರಿಗೆ ಅನುಭವ ಐತೆ. ಪಾದಯಾತ್ರೆ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವ್ರ ಮುಖಕ್ಕೆ ಮುಸಿ ಬೆಳಿಬೇಕು ಅಂತಕ್ಕಂಥ ಹುನ್ನಾರ ಮಾಡ್ತಾವ್ರೆ. ನಾವು ಕರೆದಿರೋದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತೇಳಿ 4 ಗೋಡೆ ಮಧ್ಯೆ ಅವ್ರು ಎಲ್ಲಿ ಕರೀತಾರೋ, ಯಾವ ಮೀಡಿಯಾ ಮುಂದೆ ಕರೀತಾರೋ ಅಲ್ಲಿ ಬಂದು ನಾವು ಚರ್ಚೆ ಮಾಡ್ತೀವಿ. ಅವ್ರು ಬಂದ್ಬಿಟ್ಟು ಬಿಡದಿ ಟೌನ್ಶಿಪ್ ಪರ ಬೈರಮಂಗಲ ಗ್ರಾಮದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಭಾಗದಲ್ಲಿ ನೀರಿನ ಕೊರತೆ ಇದ್ದು ಕೃಷಿ ಮಾಡೋಕ್ಕಾಗ್ತಾ ಇಲ್ಲ. ಇದೇ ಭೂಮಿ ನಂಬಿ ಕೂರೋಕ್ಕಾಗಲ್ಲ. ನಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಟೌನ್ಶಿಪ್ ಆಗಬೇಕು ಅಂತ ಒಂದು ಬಣದ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಎಚ್ಡಿಕೆ ಕಾರು ತಡೆದು ಪ್ರಶ್ನೆ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಮೊದಲು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿ, ನಂತರ ಅವರು ಮುಂದಕ್ಕೆ ಹೋಗಲಿ. ರೆಡ್ ಝೋನ್ ಮಾಡಿದ್ದು ಅವರೇ ಅಲ್ವಾ? ನಾವು ಅವರನ್ನ ರಸ್ತೆಯಲ್ಲೇ ತಡೆದು ಕೇಳ್ತೀವಿ ಅಂತ ಕಿಡಿಕಾರಿದ್ದಾರೆ. ನಮ್ಮ ಹೋರಾಟ ಇಷ್ಟೇ. ಇದನ್ನ ಅಕ್ವಿಜೇಷನ್ ಮಾಡಿ ರೆಡ್ ಝೋನ್ ಮಾಡಿದಂಥವರು ಎಚ್ಡಿ ಕುಮಾರಸ್ವಾಮಿ ಅವರು. ಅವರ ಕಾಲದಲ್ಲಿ ರೈತರು ಹೋರಾಟ ಮಾಡಿದ್ರು, ನಾನು ನಿಲ್ಲಿಸ್ಬಿಟ್ಟೆ ಅಂತ ಹೇಳ್ತಕ್ಕಂಥದ್ದು ಶುದ್ಧ ಸುಳ್ಳು ಅದು. ಅವರು ಮಾಡಲೇಬೇಕು, ರೈತರು ಒಳ್ಳೇದೇ ಮಾಡಬೇಕು ಅಂತಿದ್ದರೆ ಅವತ್ತೇ ಅವರು ಮುಖ್ಯಮಂತ್ರಿಗಳಾಗಿದ್ರು, ಅವತ್ತೇ ರೆಡ್ ಝೋನ್ನ ರಿಮೂವ್ ಮಾಡಬೇಕಾಗಿತ್ತು. ಕುಮಾರಸ್ವಾಮಿ ಅವರು ನಾಳೆ ದಿವಸ ಇಲ್ಲಿ ಬಂದು ಏನೋ ಜನಗಳ ಬಗ್ಗೆ ಮಾತಾಡ್ತಾರಂತೆ, ಉತ್ತರ ಕೊಟ್ಟು ಬನ್ನಿ ಊರಿಗೆ, ನಮ್ಮೂರಿಗೆ. ಮಾಜಿ ಸಂಸದ ಸಂಗಣ್ಣ ಕರಡಿ ಮತ್ತೆ ವಿಧಾನಸಭೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಸಂಗಣ್ಣ ಕರಡಿ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಾನು ಸಿದ್ಧ 2028ಕ್ಕೆ ಗೆಲ್ಲಿಸಿ ಅಂತ ಪೋಸ್ಟರ್ ಅನ್ನು ಹರಿಬಿಡ್ತಾ ಇದ್ದಾರೆ. ಕೊಪ್ಪಳದಿಂದ 4 ಬಾರಿ ಶಾಸಕರಾಗಿ 2 ಬಾರಿ ಲೋಕಸಭಾ ಸದಸ್ಯರಾಗಿರುವಂತಹ ಸಂಗಣ್ಣ ಕರಡಿ ಅವರಿಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸೇರಿದ್ದಾರೆ. ಕಾಂಗ್ರೆಸ್ಗೆ ಹೋಗುವಾಗ ಎಂಎಲ್ಸಿ ಮಾಡುವಂತ ಭರವಸೆ ನೀಡಲಾಗಿತ್ತು ಎನ್ನಲಾಗಿದೆ. ಈಗ ಎಂಎಲ್ಸಿ ಮಾಡದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಸಂಗಣ್ಣ ಮತ್ತೆ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ಗಳನ್ನು ಹರಿಬಿಡ್ತಾ ಇದ್ದಾರೆ.
ಎಸ್ಐಆರ್ ಕುರಿತು ಮೈಸೂರಲ್ಲಿ ನಾಳೆ ಕಾಂಗ್ರೆಸ್ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಯಲಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಎಸ್ಐಆರ್ ಜಾಗೃತಿ ಸಮಾವೇಶದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮುಖ್ಯ ಭಾಷಣ ಮಾಡಲಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಿನ್ನೆಲೆಯಲ್ಲಿ ಬಿಜೆಪಿ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ದು ವರದಿ ನೀಡುವಂತೆ ಆದೇಶಿಸಿತ್ತು. ಇದರ ಬೆನ್ನಲ್ಲೇ ಸಿಟಿ ರವಿ ನೇತೃತ್ವದ ಸಮಿತಿಯಿಂದ ವರದಿ ಸಿದ್ಧವಾಗಿದ್ದು ಸೋಮವಾರ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷರಿಗೆ ವರದಿ ಸಲ್ಲಿಕೆ ಆಗಲಿದೆ. ಆ ಬಳಿಕ ವಿಜಯೇಂದ್ರ ಸಮಿತಿಯ ವರದಿಯನ್ನು ಹೈಕಮಾಂಡ್ಗೆ ಸಲ್ಲಿಕೆ ಮಾಡಲಿದ್ದು ಈ ಅಂತಿಮ ವರದಿ ಆಧರಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಬಿಜೆಪಿ ಶಾಸಕರಿಂದ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ನೇತೃತ್ವದ ಬಿಜೆಪಿ ಸತ್ಯಶೋಧನಾ ಸಮಿತಿ ಅಂತಿಮ ವರದಿ ಸಿದ್ಧಪಡಿಸಿದೆ. ಬಿಜೆಪಿ ರಾಜ್ಯ ಕಚೇರಿಯಲ್ಲೇ ಸೋಮವಾರ ಸಮಿತಿಯ ಅಂತಿಮ ವರದಿ ಸಲ್ಲಿಕೆ ಮಾಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಮಿತಿಯ ವರದಿಯನ್ನು ಹೈಕಮಾಂಡ್ಗೆ ಸಲ್ಲಿಸಲಿದ್ದಾರೆ. ಬಳಿಕ ಅಂತಿಮ ವರದಿ ಆಧರಿಸಿ ನಾಯಕರು ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಇನ್ನು ವರದಿಯಲ್ಲಿ ನಿರ್ದಿಷ್ಟವಾಗಿ ಯಾವ ಶಾಸಕರ ಹೆಸರಿನ ಉಲ್ಲೇಖ ಆಗಿಲ್ಲ. ಆದರೆ ಅನುಮಾನಿತ ಶಾಸಕರ ಹೆಸರಷ್ಟೇ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಚುನಾವಣೆಗೂ ಮುನ್ನ ಕೆಲ ಶಾಸಕರ ಚಲನವಲನದ ಬಗ್ಗೆ, ಪರಿಷತ್ ಚುನಾವಣೆಗೂ ಮುನ್ನ ತೆಗೆದುಕೊಳ್ಳಬೇಕಾಗಿದ್ದ ಎಚ್ಚರಿಕೆ ಕ್ರಮಗಳ ಬಗ್ಗೆ ಹಾಗೂ ಕೊನೆ ಕ್ಷಣದಲ್ಲಿನ ಬದಲಾವಣೆಗಳ ಕುರಿತು ಉಲ್ಲೇಖಿಸಿರುವ ಸಾಧ್ಯತೆಗಳಿದೆ. ನಿನ್ನೆ ರಾತ್ರಿ 11:30 ಸುಮಾರಿಗೆ ಕಿಡಿಗೇಡಿಗಳು ಬೆಂಗಳೂರಿನ ಕೆಂಗೇರಿಯ ರಾಜರತ್ನ ಹೋಟೆಲ್ನಲ್ಲಿ ಗಲಾಟೆ ಮಾಡಿದ್ದಾರೆ. ಹೋಟೆಲ್ ಕ್ಲೋಸ್ ಆದಮೇಲೆ ಊಟ ಕೊಡದೇ ಇರೋದಕ್ಕೆ ಗಲಾಟೆ ಆಗಿದೆ. ಹೋಟೆಲ್ಗೆ ಬೆಂಕಿ ಹಾಕ್ತೀವಿ, ನಾಳೆಯಿಂದ ಹೋಟೆಲ್ ನಡೆಸೋಕೆ ಬಿಡಲ್ಲ ಅಂತ ಕಿಡಿಗೇಡಿಗಳು ಧಮಕಿ ಹಾಕಿದ್ದಾರೆ. ಈ ಬಗ್ಗೆ ಹೋಟೆಲ್ ಮಾಲೀಕ ಮಧುಕಿರಣ್ ಕೆಂಗೇರಿ ಇನ್ಸ್ಪೆಕ್ಟರ್ಗೆ ಮಧ್ಯರಾತ್ರಿ ಕರೆ ಮಾಡಿದ್ದಕ್ಕೆ ಇನ್ಸ್ಪೆಕ್ಟರ್ ಕೂಡ ಸೆಟ್ ಆಗಿದ್ದಾರೆ. ಮಧ್ಯರಾತ್ರಿ ಫೋನ್ ಮಾಡ್ತೀಯಾ, ನಿಂಗೇನು ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈದಿದ್ದಾರೆ. ಆಮೇಲೆ ಹೋಟೆಲ್ ಮಾಲೀಕ 112ಗೆ ಕರೆ ಮಾಡಿ ಪೊಲೀಸರನ್ನ ಕರೆಸಿದ್ದಾರೆ. ಆಮೇಲೆ ಕೆಂಗೇರಿ ಪೊಲೀಸ್ ಠಾಣೆಗೆ ತೆರಳಿ ದೂರು ಕೊಟ್ಟಿದ್ದಾರೆ. ಮನೆಯ ಮುಂದೆ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ ಕಳ್ಳತನ ಮಾಡ್ತಾ ಇದ್ದ 3 ಆರೋಪಿಗಳನ್ನು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೂಗೇರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಿದ್ದರಾಮ ಗೋಕಾಕ್, ವಿಲಾಸ್ ತುಗಡಲಿ, ಯಲ್ಲಪ್ಪ ಮೇಠಿಯಿಂದ 9,40,000 ರೂಪಾಯಿ ಮೌಲ್ಯದ 2 ಟ್ರ್ಯಾಕ್ಟರ್ ಇಂಜಿನ್ಗಳನ್ನು, ಟ್ರ್ಯಾಕ್ಟರ್ ಟ್ರೇಲರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 2 ಬೈಕ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ತುಮಕೂರಲ್ಲಿ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಪಿಎಸ್ಐ ಸೇರಿದಂತೆ 3 ಪೊಲೀಸರನ್ನ ಅಮಾನತು ಮಾಡಲಾಗಿದೆ. ಹುಳಿಯಾರು ಪೊಲೀಸ್ ಠಾಣೆಯ 3ರನ್ನ ಸಸ್ಪೆಂಡ್ ಮಾಡಿ ಐಜಿಪಿ ಗಿರೀಶ್ ಆದೇಶಿಸಿದ್ದಾರೆ. ಪಿಎಸ್ಐ ಸಾಗರ್ ಅಸ್ಕಿ, ಎಎಸ್ಐ ಚಂದ್ರಶೇಖರ್, ಕಾನ್ಸ್ಟೇಬಲ್ ರಂಗಧಾಮಯ್ಯ 3 ಸಸ್ಪೆಂಡ್ ಆಗಿದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ತಿಳಿಸದೆ ಪಿಎಸ್ಐ ಸೂಚನೆಯಂತೆ ಅಸ್ಸಾಂಗೆ ತೆರಳಿದ್ರು. ಈ ವೇಳೆ ಅಸ್ಸಾಂನಲ್ಲಿ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ರು. ಬಳಿಕ ಅಸ್ಸಾಂ ಪೊಲೀಸರು ತುಮಕೂರು ಎಸ್ಪಿಗೆ ಕರೆ ಮಾಡಿದ್ರು. ಡಿವೈಎಸ್ಪಿ ಗಮನಕ್ಕೆ ತರದೆ ನಿರ್ಧಾರ ಕೈಗೊಂಡ ಹಿನ್ನೆಲೆಯಲ್ಲಿ 3ರನ್ನು ಅಮಾನತು ಮಾಡಲಾಗಿದೆ. ಮಾವು ಬೆಳೆಗಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಮಾವಿನ ಬೆಲೆ ಕುಸಿತ ಹಿನ್ನೆಲೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಪಿಡಿಪಿಎಸ್ ಯೋಜನೆಯಡಿ ಬೆಂಬಲ ಬೆಲೆ ನೀಡೋಕೆ ಮುಂದಾಗಿದ್ದಾರೆ. ಇವತ್ತಿನಿಂದಲೇ ಬೆಂಬಲ ಬೆಲೆ ಜಾರಿ ಮಾಡಿ ಮಾವು ಖರೀದಿಗೆ ಚಾಲನೆ ಕೊಡಲಿದ್ದಾರೆ. ತೋತಾಪುರಿ ತಳಿಯ ಮಾವಿಗೆ ಮಾತ್ರ ಬೆಂಬಲ ಬೆಲೆ ಅನ್ವಯ ಆಗುತ್ತೆ. ಒಟ್ಟು 1.3 ಲಕ್ಷ ಟನ್ ಮಾವು ಖರೀದಿಗೆ ಒಟ್ಟು 56.8 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಪ್ರತಿ ಟನ್ ಮಾವಿಗೆ 4,375 ರೂಪಾಯಿನಂತೆ ಬೆಂಬಲ ಬೆಲೆ ಘೋಷಣೆ ಮಾಡಲಾಗಿದೆ. ಶ್ರೀನಿವಾಸಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ನೋಂದಣಿ ಪ್ರಕ್ರಿಯೆ ನಂತರ ರೈತರು ಮಾವು ಮಾರಾಟಕ್ಕೆ ಅನುವು ಮಾಡಿಕೊಡಲಾಗುತ್ತೆ ಅಂತ ನ್ಯೂಸ್ 18ಗೆ ಕೋಲಾರ ಡಿಸಿ ಡಾಕ್ಟರ್ ಎಂಆರ್ ರವಿ ಮಾಹಿತಿ ಕೊಟ್ಟಿದ್ದಾರೆ. ಇದು ನಾಡಪ್ರಭು ಕೆಂಪೇಗೌಡ ಜಯಂತಿ. ಬೆಂಗಳೂರಲ್ಲಿ ಭರ್ಜರಿ ಸಿದ್ಧತೆ ಇದಕ್ಕೋಸ್ಕರ ಆಗಿದೆ. ಇನ್ನು ನಾಡಪ್ರಭು ಕೆಂಪೇಗೌಡ ದಿನಾಚರಣೆ ಅಂಗವಾಗಿ ಬೆಂಗಳೂರಲ್ಲಿ 15 ಲಕ್ಷ ಸ್ಥಳೀಯ ಸಸಿ ನೆಡುವ ಬೃಹತ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ನಗರದ 314 ಸ್ಥಳಗಳಲ್ಲಿ ಏಕಕಾಲಕ್ಕೆ ಸಸಿಯನ್ನ ನೆಡಲಾಗುತ್ತೆ. ಈ ನಡುವೆ ಇವತ್ತು ನಡೆಯಬೇಕಾಗಿದ್ದ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ರದ್ದಾಗಿದೆ. ಕೆಂಪೇಗೌಡ ಜಯಂತಿ ಕಾರಣಕ್ಕೆ ಪ್ರತಿ ಶನಿವಾರ ನಡೆಸಲಾಗ್ತಿರುವಂತಹ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನವನ್ನು ರದ್ದು ಮಾಡಲಾಗಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರಿಂದ ದೇಣಿಗೆ ಹಣ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ರಾಮನ ವಿಗ್ರಹ ಕೆತ್ತಿದ್ದ ಶಿಲ್ಪಿ ಅರುಣ್ ಮಾತಾಡಿದ್ದಾರೆ. ದೇವರನ್ನ ದುಡ್ಡಿನಿಂದ ಅಳಿಯೋಕ್ಕಾಗಲ್ಲ, ಅಡೆತಡೆಗಳು ಬರೋದು ಸರ್ವೇ ಸಾಮಾನ್ಯ. ಅಯೋಧ್ಯೆಯಲ್ಲಿ ಕಪ್ಪು ಮೋಡ ಆವರಿಸಿದೆ, ಆದಷ್ಟು ಬೇಗ ಅದು ಕರಗಲಿ. ಅಯೋಧ್ಯೆಯಲ್ಲಿ ಟ್ರಸ್ಟ್ ಸದಸ್ಯರ ಮೇಲೆ ಎಫ್ಐಆರ್ ಆಗಿದೆ, ಎಲ್ಲವೂ ಕೂಡ ತನಿಖೆಯಿಂದ ಹೊರಗೆ ಬರಬೇಕು. ಅಯೋಧ್ಯೆಯ ಪವಿತ್ರವಾದ ಸ್ಥಳವನ್ನು ಪವಿತ್ರವಾಗೇ ಇಡುವಂಥ ಕಾರ್ಯ ಆಗಬೇಕು. ರಾಮನ ಭಕ್ತರಲ್ಲಿ ಅನುಮಾನ ಮೂಡಿದೆ, ಭಕ್ತರಿಗೆ ಉತ್ತರ ಕೊಡೋ ಕೆಲಸ ಆಗಬೇಕು ಅಂತ ಹೇಳಿದ್ರು. ಈ ನಮ್ಮ ಕಳ್ಳತನ ಆಗಿರುವಂಥ ಹಣದ ಬಗ್ಗೆ ಮಾಹಿತಿ ಸಿಕ್ಕಿ ಭಕ್ತಾದಿಗಳಿಗೆ ಉತ್ತರ ಕೊಡುವಂಥದ್ದು ಮೊದಲು ಆಗಬೇಕು.
ಆ ವಿಷಯ ಅದಾಗೇ ಆಗುತ್ತೆ. ರಾಮರ ಭಕ್ತರ ನಂಬಿಕೆಗೆ ಒಂದು ದೊಡ್ಡ ಪ್ರಶ್ನೆ ಬಂದ್ಬಿಡಿದೆ. ಇದನ್ನ ಇವರು ಕ್ಲಿಯರ್ ಮಾಡಲೇಬೇಕು. ಅದಕ್ಕೋಸ್ಕರ ಚಂಪತ್ ರಾಯ್ ಅವರು ಅವರೇ SITಗೆ ಫಾರ್ಮ್ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು. ಸರಿಯಾಗಿ ಮತ್ತೆ ನಮ್ಮೆಲ್ಲರ ನಂಬಿಕೆ ಈ ಸದ್ಯಕ್ಕೆ ಏನಂತೀವಿ, ಈ ನಂಬಿಕೆಗೆ ಗಿಡಕ್ಕೆ ರೋಗ ಬಂದಿರುತ್ತೆ ಅಂತ ಹಂಗೆ ಆ ರೋಗ ಜಲ್ದಿ ವಾಸಿಯಾಗಿ ಮತ್ತೆ. ಇನ್ನು ಇದೇ ವಿಚಾರವಾಗಿ ರಾಮಮಂದಿರ ವಿಶ್ವಸ್ಥ ಮಂಡಳಿ ಟ್ರಸ್ಟ್ ಸದಸ್ಯರಾಗಿರುವ ಪೇಜಾವರ ಶ್ರೀ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ದೇಣಿಗೆ ನೀಡಿದವರು ರಶೀದಿ ತೆಗೆದುಕೊಳ್ಬೇಕು, ರಶೀದಿ ಕೊಟ್ಟಿಲ್ಲ ಅಂದ್ರೆ ಅದು ದೊಡ್ಡ ತಪ್ಪು, ಕೇವಲ ಬಾಯಿ ಮಾತಾಗಿ ಉಳಿಬಾರದು. SIT ತನಿಖೆ ಸ್ವಾಗತಾರ್ಹ ಬೆಳವಣಿಗೆ, ತಕ್ಕ ಶಿಕ್ಷೆ ಆಗಬೇಕು, ಸತ್ಯ ಹೊರಗೆ ಬರಬೇಕು, ಇಂಥ ಘೋರ ಅಪಚಾರ ನಡೀಬಾರದಾಗಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಜುಲೈ 11ರಂದು ಅಯೋಧ್ಯೆ ಟ್ರಸ್ಟ್ನ ಸಭೆ ಇದೆ, ನಾನು ಕೂಡ ಸಭೆಯಲ್ಲಿ ಭಾಗಿಯಾಗ್ತಿದ್ದೀನಿ ಅಂತ ಹೇಳಿದ್ರು. ಶ್ರದ್ಧಾ ಕೇಂದ್ರ ಆದದ್ದಾಗಿದೆ. ಇಂತಹ ಘೋರ ಅಪಚಾರ ಇಲ್ಲಿ ನಡೆಯಲೇಬಾರದಿತ್ತು. ಅದರಿಂದಾಗಿ ನಡೆದು ಹೌದು ಅಂತಂದರೆ ಆವಾಗ ಅವಶ್ಯವಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಅದು ವಿಚಾರಣೆ ಆಗಬೇಕು ಎನ್ನುವ ವಿಷಯಗಳು ಕೂಡ ಶ್ರದ್ಧಾಳುಗಳ ಶ್ರದ್ಧಾ ಕೇಂದ್ರ ಆದದ್ದಾಗಿದೆ. ಇಂತಹ ಘೋರ ಅಪಚಾರ ಇಲ್ಲಿ ನಡೆಯಲೇಬಾರದಿತ್ತು. ಅದರಿಂದಾಗಿ ನಡೆದು ಹೌದು ಅಂತಂದರೆ ಆವಾಗ ಅವಶ್ಯವಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಅದು ವಿಚಾರಣೆ ಆಗಬೇಕು. ರಾಜ್ಯದಲ್ಲಿ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಜಲಾಶಯಗಳು ಖಾಲಿ ಆಗ್ತಾ ಇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಜಲಾಶಯಗಳು ಖಾಲಿ ಹಂತಕ್ಕೆ ತಲುಪ್ತಾ ಇವೆ. ಬೆಳಗಾವಿಯ ಜೀವನಾಡಿ ಹುಕ್ಕೇರಿ ತಾಲೂಕಿನ ರಾಜ ಲಖಮಗೌಡ ಹಿಡಕಲ್ ಜಲಾಶಯ ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದು ತಲುಪಿದೆ. ಒಟ್ಟು 51 TMC ಸಾಮರ್ಥ್ಯದ ಹಿಡಕಲ್ ಜಲಾಶಯದಲ್ಲಿ ಸದ್ಯ 5 TMC ನೀರು ಮಾತ್ರ ಬಾಕಿ ಉಳಿದಿದೆ. ಕುಡಿಯೋಕೆ ಮಾತ್ರ ಬಳಕೆ ಮಾಡಿಕೊಂಡ್ರೆ ಇನ್ನು 1 ತಿಂಗಳಿಗೆ ಆಗೋವರೆಗೆ ಮಾತ್ರ ನೀರು ಸ್ಟಾಕ್ ಇದೆ. ಇನ್ನು ಬೆಳಗಾವಿ ನಗರ, ಹುಕ್ಕೇರಿ, ಸಂಕೇಶ್ವರ ಸೇರಿದಂತೆ 100ಕ್ಕೂ ಹೆಚ್ಚು ಗ್ರಾಮಗಳಿಗೆ ಇದೇ ನೀರಿನ ಮೂಲ ಆಗಿದೆ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ 50% ತುಂಬಿಕೊಳ್ತಾ ಇದ್ದ ಜಲಾಶಯ ಈಗ ಖಾಲಿಯಾಗಿದ್ದು ಜನರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಬಾಗಲಕೋಟೆಯಲ್ಲಿ ಮಳೆ ಕೊರತೆ ಆಗಿದ್ದು ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ನದಿಯ ಒಡಲು ಬತ್ತಿದ್ದು ಬರದ ಛಾಯೆ ಎದುರಾಗಿದೆ. ಇದರಿಂದ ರೈತರು ಮಳೆಗಾಗಿ ಕಾದು ಕುಳಿತಿದ್ದಾರೆ. ಒಂದ್ ಕಡೆ ಮುಂಗಾರು ಕೊರತೆ ಎದುರಾಗಿದ್ದು ಮತ್ತೊಂದು ಕಡೆ ಖಾಲಿಯಾದ ಕೃಷ್ಣೆಯ ಒಡಲು ಬರಿದಾಗಿದೆ. ಜನರಿಗೆ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಎದುರಾಗ್ತಾ ಇದೆ. ಇದರಿಂದ ಕೃಷ್ಣೆಯ ಪಾತ್ರದ ಜನರಿಗೆ ಸಂಕಷ್ಟ ಎದುರಾಗಿದೆ. ರಬಕವಿ ಬನಹಟ್ಟಿ, ಜಮಖಂಡಿ ತಾಲೂಕಿನಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಹಿಪ್ಪರ್ಗಿ ಬ್ಯಾರೇಜ್ ಡೆಡ್ ಸ್ಟೋರೇಜ್ಗೆ ತಲುಪಿದೆ. ನದಿ ಹಾಗೂ ಘಟಪ್ರಭಾ ನದಿಗಳು ನೀರಿಲ್ಲದೆ ಬತ್ತಿ ಬರಲಾಗಿವೆ. ಆದ ಕಾರಣ ರೈತರು ಬಹಳ ಸಂಕಷ್ಟದಲ್ಲಿ ಎದುರಿಸುತ್ತಿದ್ದಾರೆ. ಉಪವಿಭಾಗದಲ್ಲಿ ಏನು 2 ನದಿಗಳಿದ್ದಾವೆ, ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಅವುಗಳ ಹರಿಯುವಿಕೆ ಬಗ್ಗೆ ನಾವು ಸ್ಟ್ಯಾಟಿಸ್ಟಿಕ್ ಅನ್ನು ನೋಡಿದಾಗ ಹೋದ ವರ್ಷ ಇಷ್ಟೊತ್ತಿಗೆ ನಮ್ಗೆ 12,216 ಕ್ಯೂಸೆಕ್ಸ್ ನೀರು ಡ್ಯಾಮ್ ಇಂದ ಹರಿಬಿಡ್ಲಾಗ್ತಿತ್ತು. ಬಟ್ ಇವಾಗ 0 ಇರ್ತದೆ. ಕೋಲಾರದ ಅಂತರ್ಗಂಗೆಯಲ್ಲಿ ಹೇಳೋರ್ ಕೇಳೋರ್ ಯಾರಿಲ್ಲ. ಸುರಕ್ಷತೆ ಕುರಿತ ಸೂಚನಾ ಫಲಕ ಮೂಲೆ ಗುಂಪಾಗಿದೆ. ಚೆಕ್ ಪೋಸ್ಟ್ಗಳಲ್ಲಿ ಸಿಬ್ಬಂದಿ ಇಲ್ಲ, ತಪಾಸಣೆ ನಡೀತಾ ಇಲ್ಲ. ಇದ್ದ 2 CC ಕ್ಯಾಮೆರಾ ಕಳ್ಳರ ಪಾಲಾಗಿವೆ. ಸಂಜೆಯಾದರೆ ಕುಡುಕರು, ಪುಂಡ ಪೋಖ್ರಿಗಳ ಅಡ್ಡೆಯಾಗಿ ಮಾರ್ಪಾಡಾಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯ ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ತುಂಬ ವರ್ಷ ಆಗಿತ್ತು, ಆದರೆ ಇಲ್ಲಿ ಯಾವುದೇ ಸಿಬ್ಬಂದಿ ಯಾವುದೇ ಇಲ್ಲ. ಆ CC ಕ್ಯಾಮ್ರಾ ಎಲ್ಲ ಕಿತ್ತಾಕಿದ್ದಾರೆ. ಇಲ್ಲಿ ಕುಡುಕರು ಮತ್ತು ಬಂದು ಎಲ್ಲ ಗಾಂಜಾ ಹೊಡೆಯೋರು ಮತ್ತು ಜಾಸ್ತಿ ಆಗಿದ್ದಾರೆ. ತುಮಕೂರಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಬರಿಗೈಯಲ್ಲಿ ದಲಿತ ಕಾರ್ಮಿಕರಿಂದ ಇಂಜಿನಿಯರ್ಸ್ ಶೌಚ ಗುಂಡಿ ಕ್ಲೀನ್ ಮಾಡಿಸಿದ್ದಾರೆ. ಈ ಕುರಿತು ನ್ಯೂಸ್ 18 ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಗುತ್ತಿಗೆದಾರನ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ. ಗುತ್ತಿಗೆದಾರ ಗುರುಪ್ರಸಾದ್ ಆಚಾರಿ ವಿರುದ್ಧ FIR ದಾಖಲಾಗಿದೆ. ಗುರುಪ್ರಸಾದ್ KB ಇಂಜಿನಿಯರ್ ಸಂಘದ ಕಟ್ಟಡ ನವೀಕರಣ ಗುತ್ತಿಗೆ ಕಾಮಗಾರಿ ನಡೆಸ್ತಾ ಇದ್ರು. ತುಮಕೂರು ನಗರ ಠಾಣೆಯಲ್ಲಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಗ್ರಾಮದಲ್ಲಿ ಅಳವಡಿಸಿದ್ದ ಬೋನ್ನಲ್ಲಿ ಹುಲಿ ಸೆರೆಯಾಗಿದೆ. ಗ್ರಾಮದ ಸುತ್ತಮುತ್ತ ಜಾನುವಾರುಗಳ ಮೇಲೆ ದಾಳಿ ನಡೆಸ್ತಾ ಇದ್ದ ಹುಲಿ ಗ್ರಾಮಸ್ಥರನ್ನ ಭಯಭೀತರನ್ನಾಗಿಸಿತ್ತು. ಇದೀಗ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನ್ನಲ್ಲಿ ಹೆಣ್ಣು ಹುಲಿ ಸೆರೆಯಾಗಿದ್ದು ಗ್ರಾಮಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಸೆರೆ ಹಿಡಿದ ಹುಲಿಯನ್ನ ಬನ್ನೇರುಘಟ್ಟಕ್ಕೆ ಸ್ಥಳಾಂತರಿಸಲು ಅರಣ್ಯಾಧಿಕಾರಿಗಳು ನಿರ್ಧರಿಸಿದ್ದಾರೆ. ಉಡುಪಿಯ ಅಲೆವೂರು ಗುಡ್ಡೆ ಅಂಗಡಿಯಲ್ಲಿ ಮನೆ ಅಂಗಳಕ್ಕೆ ಚಿರತೆ ಓಡಾಟ ಕಂಡುಬಂದಿದೆ. ಅಂಗಳದಿಂದ 2 ಬೆಕ್ಕಿನ ಮರಿಗಳನ್ನು ಚಿರತೆ ಹೊತ್ಕೊಂಡು ಹೋಗಿದ್ದು ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಮಣಿಪಾಲ್, ಅಲೆವೂರು, ಪರ್ಕಳ, ಹೆರ್ಗ, ಪೆರಂಪಳ್ಳಿ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಚಿರತೆ ಓಡಾಟ ಹೆಚ್ಚಾಗಿದ್ದು ಜನ ಆತಂಕದಲ್ಲಿದ್ದಾರೆ. ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಆಗ್ರಹ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ತ್ರಿಕೋಟ ತಾಲೂಕಿನ ಘೋಣಸಗಿ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲದೆ ಒಟ್ಟಾಗಿ ಪಾಲ್ಗೊಂಡು ಹಬ್ಬ ಆಚರಿಸಿದರು.
ಮೊಹರಂ ಹಬ್ಬದ ಅಂಗವಾಗಿ ಪಾಣಿ ಸಾಬ್, ಮಿರ್ಜಿ ಸಾಬ್ ಹಾಗೂ ಲಾಲಸಾಬ್ ದೇವರುಗಳಿಗೆ ಪಂಜುಗಳ ಮೆರವಣಿಗೆ ನಡೆಯಿತು. ಪಂಜಿಗಳ ದರ್ಶನ ಪಡೆಯೋಕೆ ಭಕ್ತರು ಸೇರಿ ವಿಶೇಷ ಪೂಜೆ ಸಲ್ಲಿಸಿದರು. ಜೋರು ಮಳೆ ಆದರೂ ಭಕ್ತರ ಉತ್ಸಾಹ ಮಾತ್ರ ಕಡಿಮೆ ಆಗಿರಲಿಲ್ಲ. ಸುರಿತಾ ಇದ್ದ ಮಳೆಯಲ್ಲೇ ಭಕ್ತರು ನೃತ್ಯ ಮಾಡಿ ಘೋಷಣೆ ಕೂಗಿ ಸಂಭ್ರಮದಿಂದ ಮೊಹರಂ ಆಚರಣೆ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮೊಹರಂ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬರು ಬೆಂಕಿ ಕೆಂಡದಲ್ಲಿ ಕುಳಿತು ನಮಾಜ್ ಮಾಡಿದ್ದಾರೆ. ದೇವರು ಹೊರುವ ದಾವಲಸಾಬ್ ಅನ್ನೋರು ಪಂಚ ಮೆರವಣಿಗೆ ವೇಳೆ ಕೆಂಡದ ಮೇಲೆ ಕುತ್ಕೊಂಡು ನಮಾಜ್ ಮಾಡಿದ್ದಾರೆ. ಮೊಹರಂ ಸಂಭ್ರಮಕ್ಕೆ ಸಾವಿರಾರು ಜನರು ಸಾಕ್ಷಿಯಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೆಎಸ್ಸಿಎ ಮೈದಾನದಲ್ಲಿ ಇವತ್ತಿನಿಂದ ಮಹಾರಾಜ ಕಪ್ ಟಿ20 ಲೀಗ್ ಪಂದ್ಯಗಳು ನಡೀತಾ ಇವೆ. ಜುಲೈ 3ರವರೆಗೆ 12 ಪಂದ್ಯಗಳು ನಡೆಯಲಿದ್ದು 6 ತಂಡಗಳ ಮಧ್ಯೆ ಪೈಪೋಟಿ ನಡೆಯಲಿದೆ. ರಾತ್ರಿ ವೇಳೆ ಮಹಾರಾಜ ಕಪ್ ಟಿ20 ಲೀಗ್ ಪಂದ್ಯಗಳು ನಡೆಯಲಿವೆ. ಈಗಾಗಲೇ ಬೆಂಗಳೂರು, ಮೈಸೂರು, ಮಂಗಳೂರು, ಕಲಬುರಗಿ, ಹುಬ್ಬಳ್ಳಿ ಹಾಗೂ ಶಿವಮೊಗ್ಗ ತಂಡಗಳು ಹುಬ್ಬಳ್ಳಿಗೆ ಆಗಮಿಸಿದೆ. ಇನ್ನು ಮೊದಲ ದಿನವಾದ ಇವತ್ತು ಶಿವಮೊಗ್ಗ ವರ್ಸಸ್ ಬೆಂಗಳೂರು ಹಾಗೂ ಮೈಸೂರು ವರ್ಸಸ್ ಕಲಬುರಗಿ ತಂಡಗಳ ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್ ಇರಲಿದೆ. ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ವಿಶೇಷವಾಗಿ ಕಂಬಳ ಆಯೋಜನೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಅದಕ್ಕಾಗಿ ನಗರದ ವಿಟಿಯು ಕಾಲೇಜಿನ ಸಮೀಪ 25 ಎಕರೆ ಜಾಗ ಗುರುತಿಸಲಾಗಿದೆ. ಅಲ್ಲದೆ ಇದೇ ಮೊದಲ ಬಾರಿ ಮೈಸೂರಲ್ಲಿ ಕಂಬಳ ನಡೆಸಲು ತೀರ್ಮಾನಿಸಿದ್ದು, ಅದಕ್ಕಾಗಿ ಬೇಕಾದ ಸಿದ್ಧತೆಯನ್ನ ಜಿಲ್ಲಾಡಳಿತ ಈಗಿನಿಂದಲೇ ಶುರು ಮಾಡಿದೆ. ಗಿಡಗಂಟಿಗಳು ಬೆಳೆದ ಜಾಗವನ್ನು ಜೆಸಿಬಿ ಬಳಸಿ ಕ್ಲೀನ್ ಮಾಡಿಸುವಂತ ಕೆಲಸ ನಡೆದಿದ್ದು, ಈ ಬಾರಿ ದಸರಾದಲ್ಲಿ ಕಂಬಳ ವಿಶೇಷ ಆಕರ್ಷಣೆಯಾಗಲಿದೆ. ಅಗ್ನಿವೀರನಾಗಿ ಸೇನೆಯಲ್ಲಿ ಸೇವೆ ಸಲ್ಲಿಸಲು ತೆರಳಿದ ಗದಗ ನಗರದ ಯಲಿಗಾರ ನಿವಾಸಿ ಪ್ರಜ್ವಲ್ ಏಳವತ್ತಿ ಅವರಿಗೆ ಬಡಾವಣೆ ಹಿರಿಯರು ಶುಭ ಕೋರಿದ್ದಾರೆ. ಬಡಾವಣೆಯ ಜನ ಬಸವರಾಜ್ಗೆ ಸನ್ಮಾನ ಮಾಡಿ ಗೌರವ ಸಲ್ಲಿಸಿದ್ದಾರೆ. ಸಿಕಂದರಾಬಾದ್ ಕ್ಯಾಂಪ್ನಲ್ಲಿ ಸೇವೆ ಆರಂಭಿಸಲಿರುವ ಬಸವರಾಜ್ಗೆ ಬಡಾವಣೆ ಜನ ಶುಭ ಹಾರೈಸಿದರು. ಇನ್ನು ಗಂಜಿ ಬಸವೇಶ್ವರ ಸರ್ಕಲ್ನಲ್ಲಿರೋ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ ಬಸವರಾಜ್ಗೆ ಅದ್ದೂರಿಯಾಗಿ ಸೇನೆಗೆ ಕಳುಹಿಸಿಕೊಟ್ಟಿದ್ದಾರೆ. ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಮೈಸೂರಲ್ಲಿ 28ನೇ ತಾರೀಕು ಅಂದರೆ ನಾಳೆ ನ್ಯೂಸ್ 18 ವತಿಯಿಂದ ನವ ರನ್ ಮ್ಯಾರಥಾನ್ ಆಯೋಜನೆ ಮಾಡಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್ ಹಾಗೂ 2 ಕಿಲೋಮೀಟರ್ ನಿಗದಿಪಡಿಸಲಾಗಿದೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯದ ಮಿತಿ ಇಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಫಿಕ್ಸ್ ಮಾಡಲಾಗಿದೆ. ವಿಜೇತರಾದ ಸ್ಪರ್ಧೆಗೆ 1 ಲಕ್ಷ ಬಹುಮಾನವನ್ನು ನೀಡಲಾಗುತ್ತೆ.